ಆತ್ಮೀಯರೇ, ತಮಗೆಲ್ಲರಿಗೂ ನಮಸ್ಕಾರ. ಈ ದಿನದ ಪೂರ್ವಭಾವಿ ಸಭೆಗೆ ಸಹಕರಿಸಿದ ತಮ್ಮೆಲ್ಲರಿಗೂ ಹೃದಯಪೂರ್ವಕ ನಮನಗಳನ್ನ. ನಮಸ್ಕಾರ ವೀಕ್ಷಕರೇ, ಸಿಡಿಲುಗುಡುಗು ಸುದ್ದಿವಾಹಿನಿಗೆ ಸ್ವಾಗತ. ಇಂದು ಸಮಾವೇಶ ಪೂರ್ವಭಾವಿ ಸಭೆಯನ್ನು ಹಗರುಬೊಮ್ಮನಹಳ್ಳಿಯಲ್ಲಿ ನೆರವೇರಿದ್ದು, ಹಿಂದೂ ಅಭಿಯಾನಕ್ಕೆ ಆಗಮಿಸಿದ್ದ ಎಲ್ಲ ಹಿಂದೂ ಬಂಧವರಿಗೆ ಡಾಕ್ಟರ್ ಬಂಡ್ರಿ ವಿಶ್ವನಾಥ್ ರವರು ಧನ್ಯವಾದಗಳು ತಿಳಿಸಿದರು. ವರದಿ ಸುರೇಶ್ ಬಡ್ಗೇರ್, ಸಿಡಿಲುಗುಡುಗು ಸುದ್ದಿವಾಹಿನಿ, ಹಗರುಬೊಮ್ಮನಹಳ್ಳಿ. ಆತ್ಮೀಯರೇ, ತಮಗೆಲ್ಲರಿಗೂ ನಮಸ್ಕಾರ. ಈ ದಿನದ ಪೂರ್ವಭಾವಿ ಸಭೆಗೆ ಸಹಕರಿಸಿದ ತಮ್ಮೆಲ್ಲರಿಗೂ ಹೃದಯಪೂರ್ವಕ ನಮನಗಳನ್ನ ನಮ್ಮ ಈ ಹಿಂದೂ ಸೇವಾ ಸಮಿತಿಯಿಂದ ಕೇಳ್ಬೋದು. ಯಾಕೆಂದ್ರೆ ಇವತ್ತಿನ ಪೂರ್ವಭಾವಿ ಸಭೆಯಲ್ಲಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲಾ ಸಮಾಜದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಸಂಘ ಸಂಸ್ಥೆಗಳ ಎಲ್ಲ ಮೆಂಬರ್ಸ್ಗಳು, ಪುರಸಭೆ ಸದಸ್ಯರುಗಳು ಎಲ್ಲರೂ ಭಾಗವಹಿಸಿ ಹಿಂದೂ ಸಮಾಜದ ಒಗ್ಗಟ್ಟನ್ನ ಪ್ರದರ್ಶಿಸಿದ್ದು ನಮಗೆ ದೊಡ್ಡ ಧೈರ್ಯವನ್ನು ತಂದಂತಾಗಿದೆ. ಮಾನ್ಯ ಶಾಸಕರು ಮತ್ತು ಮಾಜಿ ಶಾಸಕರ ವಿಮಾನ ಅನುಪಸ್ಥಿತಿಯಲ್ಲೂ ಸಹ ಅವರು ಸಂದೇಶವನ್ನ ಕಳಿಸಿದರು. ನಾವೆಲ್ಲರೂ ಜೊತೆಗೆ ಇರ್ತೀವಿ, ಎಲ್ಲರೂ ಧರ್ಮ ಮುಖ್ಯ, ರಾಜಕೀಯ ನಂತರ ಅಂತಂದು ಎರಡೂ ರಾಜಕೀಯ ಮುಖಂಡರುಗಳ ಬಾಯಿಂದ ಮತ್ತು ಬಲಗುಂಡ್ ಶ್ರೀರಾಮಣ್ಣವರ ಬಾಯಿಂದ ಎಲ್ಲರೂ ಒಂದೇ ವಾಕ್ಯ ಬಂದಿರುವುದು ನಮಗೆಲ್ಲ ಒಂದು ಬೆನ್ನೆಲುಬಾಗಿದೆ. ಪುಣ್ಯ ಕ್ಷೇತ್ರ ನಂದೀಪುರ ಮಹಾಸ್ವಾಮಿಗಳು ಮತ್ತು ಹಾಲಶಂಕರ ಸ್ವಾಮಿಗಳ ಆಶೀರ್ವಾದ, ಅವರ ಬೆಂಬಲ ಸದಾ ನಮ್ಮೆಲ್ಲರ ಮೇಲೆ ಇರುವುದನ್ನು ನಂಬಿದೆ. ಈ ದಿನದ ಕಾರ್ಯಕ್ರಮದ ಯಶಸ್ವಿಗೆ ನೀವೆಲ್ಲರೂ ಕಾಣಿತಾರೆ. ಅದೇ ರೀತಿ 7ನೇ ತಾರೀಕು ನಡೆಯತಕ್ಕಂಥ ಶೋಭಾಯಾತ್ರೆಗೆ ಮತ್ತು ಬೃಹತ್ ಹಿಂದೂ ಸಮಾಜೋತ್ಸವದ ಕಾರ್ಯಕ್ರಮಕ್ಕೆ ತಾವಲ್ಲದೆ ತಮ್ಮ ಕುಟುಂಬದವರು, ನೆರೆಹೊರೆಯವರು ಎಲ್ಲರನ್ನ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋ ಈ ಕಾರ್ಯಕ್ರಮ ಒಂದು ಜಾಗೃತಿ ಕಾರ್ಯಕ್ರಮ, ಇದೊಂದು ಹಿಂದೂ ಅಭಿಯಾನದ ಕಾರ್ಯಕ್ರಮ. ಈ ಮುಖಾಂತರ ಎಲ್ಲಾ ಜಾತಿ ಸಮುದಾಯದವರು ಒಗ್ಗೂಡಿ ಒಂದು ಸದೃಢ, ಆರೋಗ್ಯಪೂರ್ಣ, ಸುಸಂಸ್ಕೃತ ಹಿಂದೂ ಸಮಾಜವನ್ನ ನಿರ್ಮಿಸೋಣ. ಧನ್ಯವಾದ.